ಇನ್ನು ಮದ್ದೂರಿನಲ್ಲಿ ಗಲಾಟೆ ಆಯಿತು, ಗಣೇಶ ವಿಸರ್ಜನೆ ಕೂಡ ನಡೆಯಿತು. ಆದರೆ ಇನ್ನೂ ಕೂಡ ಆಕ್ರೋಶದ ಬೆಂಕಿ ಮಾತ್ರ ತಣ್ಣಗಾಗಿಲ್ಲ. ಪ್ರಚೋದನಕಾರಿ ಭಾಷಣ ಮಾಡಿದಂಥ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಮತ್ತದೇ ಮದ್ದೂರಿನಲ್ಲಿ ಯತ್ನಾಳ್ ಮತ್ತಷ್ಟು ಉದ್ರೇಕಕಾರಿ ಮಾತುಗಳನ್ನು ಆಡಿದ್ದಾರೆ. ಮದ್ದೂರಿನಲ್ಲಿ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅಬ್ಬರ. ಭಾಷಣದ ಭರದಲ್ಲಿ ವಿವಾದಾತ್ಮಕ ಮಾತಾಡಿದ ಶಾಸಕ. ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ಕಲ್ಲು ತೂರಾಟ ಖಂಡಿಸಿ ಬಿಜೆಪಿ ನಾಯಕರು ಅಬ್ಬರಿಸಿದ್ರು, ಕಿಚ್ಚು ಹಚ್ಚುವ ಮಾತುಗಳನ್ನಾಡಿದ್ರು. ಇದೇ ಕಾರಣಕ್ಕೆ ಸಿಟಿ ರವಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಇದಾಗ್ತಿದ್ದಂತೆ ನಿನ್ನೆ ಫೈರ್ ಬ್ರ್ಯಾಂಡ್ ನಾಯಕ ಬಸನಗೌಡ ಯತ್ನಾಳ್ ಮದ್ದೂರಿಗೆ ಭರ್ಜರಿ ಎಂಟ್ರಿ ಕೊಟ್ಟಿದ್ರು. ನೂರಾರು ಬೈಕ್ಗಳಲ್ಲಿ ಹಿಂದೂ ಕಾರ್ಯಕರ್ತರ ಬೈಕ್ ರ್ಯಾಲಿ ನಡೆಸಿ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡವರ ಯೋಗಕ್ಷೇಮ ವಿಚಾರಿಸಿದ್ರು. ಬಳಿಕ ಫೈರಿಂಗ್ ಮಾತುಗಳನ್ನಾಡಿರೋ ಯತ್ನಾಳ್ ಮಾತಿನ ಭರದಲ್ಲಿ ಕೆಲ ವಿವಾದಾತ್ಮಕ ಪದಗಳನ್ನ ಬಳಸಿದ್ದಾರೆ. ಯಾವ ಎಮ್ಎಲ್ಎ ನಾನು ಮುಸಲ್ಮಾನ್ ಆಗ್ತೀನಂದ್ರೆ ಇವತ್ತೇ ಹೋಗ್ಬಿಡು ಮಗನೇ. ನಮ್ಮ ಜನ್ನತ್ಗೂ ಯಾರು ಹಿಂದೂಗಳನ್ನು ಕೊಲೆ ಮಾಡ್ತಾರೋ, ಯಾರು ಕ್ರಿಶ್ಚಿಯನ್, ಜೈನ, ಸಿಖ್, ದಲಿತರನ್ನ ಯಾರು ಕೊಲೆ ಮಾಡ್ತಾರೋ ಅವರಿಗೆ ಜನ್ನತ್ ಸಿಗ್ತದೆ. ಸ್ವರ್ಗದಾಗ 72 ಕನ್ಯೆಯರ ಸುಂದರ ಕನ್ಯೆಯರ ಅವ್ರ ಹೈಟ್ ಎಷ್ಟೈತಿ, ಅವ್ರ ಹೈಟ್ ಎಷ್ಟೈತಿ, 30 ಫೂಟ್ ಹೈಟ್ ಅಂತ. ಈ ನನ್ನ ಮಕ್ಕಳು 4-5 ಫೂಟ್ ಇರ್ತಾರ. ಯತ್ನಾಳ್ ರೋಷಾವೇಶದ ಮಾತುಗಳು ಇಷ್ಟಕ್ಕೆ ನಿಲ್ಲಲಿಲ್ಲ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಪಾಕಿಸ್ತಾನ ಪರ ಮಾತಾಡಿದ್ರೆ ಎನ್ಕೌಂಟರ್ ಮಾಡ್ತೀವಿ ಅಂತ ವಾಗ್ದಾಳಿ ನಡೆಸಿದ್ರು. ಈ ದೇಶದಾಗ ಒಂದ ಕಡೆ ಮಸೂತಿನ ಕಲ್ಲು ಯಾರಾದ್ರೂ ಹೋಗಿದ್ರೆ ನಿಂದು ನಮ್ಮ ಸಿದ್ದರಾಮಯ್ಯನವರೇ ಡಿಟೇಲ್ಸ್ ನಿಮ್ ತಾಕತ್ತೈತೆ ಗೃಹ ಮಂತ್ರಿಗೆ ಅನಧಿಕೃತ ಮಸೂದಿಗಳಿಗೆ ಅಂತ ತಾಕತ್ತು ನಿಮ್ಗೆ ಐತಾ? ನೀವು ಬರೇ ಮುಸ್ಲಿಮರ ಏಜೆಂಟ್ರ ಕೆಲಸ ಮಾಡಕತ್ತೀರಿ. ಯಾರು ಪಾಕಿಸ್ತಾನ ಜೈಲತ್ತವ್ರೆ ಪಾಕಿಸ್ತಾನ ಘಟ ಆಗ್ತಾರಲ್ಲ ಅದೇ ಎನ್ಕೌಂಟರ್. ಪಾಕಿಸ್ತಾನ ಕಾಮ್ 100 ಕೇಸ್ ಹಾಕಿದ್ರೂ ಹೆದರಲ್ಲ ಸಿಟಿ ರವಿ ಬೆಂಕಿ. ಒಂದೆಡೆ ಯತ್ನಾಳ್ ವಿವಾದ ಸೃಷ್ಟಿಸಿದ್ರೆ ಮತ್ತೊಂದೆಡೆ ಸಿಟಿ ರವಿ ತಮ್ಮ ವಿರುದ್ಧ ದಾಖಲಾದ ಕೇಸ್ಗೆ ಉರಿದು ಬಿದ್ದಿದ್ದಾರೆ. ಇಂಥ 100 ಕೇಸ್ ಹಾಕಿಸಿದ್ರೂ ಹೆದರಲ್ಲ ಅಂದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನಿಮ್ಮ ಮೇಲೂ ಕೇಸ್ ಹಾಕ್ತೀವಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನನಗೇನು ಹೆದರಿಕೆ ಇಲ್ಲ. ಹಿಂದೂ ಸಮಾಜದ ಸಲುವಾಗಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ, ರಾಷ್ಟ್ರದ ಸಲುವಾಗಿಯೇ ರಾಜಕಾರಣಕ್ಕೆ ಬಂದಿದ್ದೇನೆ. ನೀವು 100 FIR ಹಾಕಿರೂ ಎದುರಿಸ್ತೇವೆ ಮಾಡಿ ಕೇಸ್ಗಳನ್ನು ಹುಡುಕ್ತಾ ಇದ್ದಾರೆ. ನಿಮ್ಮ ಮೇಲೂ ಇದ್ರ ಅಪ್ಪ ಅನ್ನೋ ಕೇಸ್ಗಳನ್ನು ಹುಡುಕಿ ಹಾಕುವಂಥ ಶಕ್ತಿ ಬಿಜೆಪಿಗಿದೆ. ಯಾಕಂದ್ರೆ ನೀವು ಇಲ್ಲೊಂದೇ ಕಡೆ ಇರೋದು, ನಾವು ಕೇಂದ್ರದಲ್ಲೂ ಇರ್ತೀರಿ, ಮುಂದೆ ರಾಜ್ಯದಲ್ಲೂ ಬರ್ತೀರಿ. ನಾವು ಅವಾಗ ನಿಮ್ಮ ಕತೆ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಸಿಟಿ ರವಿ ವಿರುದ್ಧದ ಎಫ್ಐಆರ್ ಟೀಕಿಸಿದ್ದಾರೆ. ಸರ್ಕಾರ ವಿದ್ರೋಹಿಗಳಿಗೆ ಕುಮ್ಮಕ್ಕು ನೀಡುತ್ತೆ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರ ಟೀಕೆಗಳಿಗೆ ಕ್ಯಾರೆ ಎನ್ನದ ರಾಜ್ಯ ಸರ್ಕಾರ ತನ್ನ ನಿಲುವನ್ನ ಸಮರ್ಥನೆ ಮಾಡಿಕೊಂಡಿದೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು FIR ಮಾಡಿದ್ದಾರೆ. ಮುಂದೆ ಏನು ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಪದ್ಧತಿ, ಅವ್ರದ್ದು ಸಂಸ್ಕೃತಿ, ಅವ್ರು ಇದೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಅದೇನು ನಾನು ತಿಳ್ಕೊಳ್ತೀನಿ, ನನಗೆ ಗೊತ್ತಿಲ್ಲ. ಬಟ್ ಅವ್ರ ಮಾತು, ಅವ್ರ ಭಾಷೆ, ಅವರ ನಡತೆ ಎಲ್ಲ ಇದು ಜನಜಾಗೃತಿ ಆಗಿದೆ. ಮಂಡ್ಯ ಹೆಚ್ಚುವರಿ ಎಸ್ಪಿ ವರ್ಗಾವಣೆ ಕಾರಣವೇನು? ಮದ್ದೂರಿನಲ್ಲಿ ಗದ್ದಲ ಗಲಾಟೆಯ ಬೆನ್ನಲ್ಲೇ ಹೆಚ್ಚುವರಿ ಎಸ್ಪಿ ತಿಮ್ಮಯ್ಯರನ್ನ ಗೃಹ ಇಲಾಖೆ ವರ್ಗಾವಣೆ ಮಾಡಿದೆ. ಜಾಗ ತೋರಿಸದೆ ದಿಢೀರ್ ಟ್ರಾನ್ಸ್ಫರ್ ಮಾಡಿದೆ. ಅವರ ಜಾಗಕ್ಕೆ ನವೀನ್ ಕುಮಾರ್ರನ್ನ ನೇಮಕ ಮಾಡಿದೆ. ಇದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಚಾಮರಾಜನಗರದಲ್ಲಿ ಮದ್ದೂರಿನಲ್ಲಿ ಕಲ್ಲು ತೂರಾಟ ಖಂಡಿಸಿ ಬಿಜೆಪಿ ಮುಖಂಡರು ಪಂಜಿನ ಮೆರವಣಿಗೆ ನಡೆಸಿದ್ರು. ಕೃತ್ಯವನ್ನ ಖಂಡಿಸಿದ್ರು. ಮಂಡ್ಯ ಗಲಾಟೆ ಬೆನ್ನಲ್ಲೇ ರಾಜ್ಯದ ಇತರೆಡೆಯೂ ಗಣೇಶ ವಿಸರ್ಜನೆ ಮೆರವಣಿಗೆ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ.
ಶಿವಮೊಗ್ಗದಲ್ಲಿ ಗಾಂಧಿ ಬಜಾರ್ನ ಜಾಮಿಯಾ ಮಸೀದಿ ಮಾರ್ಗವಾಗಿ ಬಿಗಿ ಭದ್ರತೆಯಲ್ಲಿ ಗಣೇಶ ಮೆರವಣಿಗೆ ನಡೆದಿದೆ. ತುಮಕೂರಿನಲ್ಲಿ ಇವತ್ತು ಹಿಂದೂ ಮಹಾಸಭಾ ಗಣೇಶ ವಿಸರ್ಜನೆ ಇದ್ದು ಪೊಲೀಸ್ ಅಧಿಕಾರಿಗಳು ಬಿಗಿ ಭದ್ರತೆ ಒದಗಿಸಿದ್ದಾರೆ. ನಿನ್ನೆ ಪಥಸಂಚಲನ ನಡೆಸಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನು ಮದ್ದೂರು ಪಟ್ಟಣಕ್ಕೆ ನಿನ್ನೆ ಭೇಟಿ ನೀಡಿದಂತ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಸ್ಥಾಪನೆಯ ಮಾತನ್ನ ಮತ್ತೊಮ್ಮೆ ರಿಪೀಟ್ ಮಾಡಿದ್ದಾರೆ. ಕರ್ನಾಟಕ ಹಿಂದೂ ಪಾರ್ಟಿ ಅನ್ನೋ ಪಕ್ಷವನ್ನ ಕಟ್ಟುತ್ತೇವೆ, ಜೆಸಿಬಿಯೇ ನಮ್ಮ ಪಕ್ಷದ ಗುರುತು ಅಂತ ಯತ್ನಾಳ್ ನಿನ್ನೆ ಘೋಷಣೆ ಮಾಡಿದ್ರು. ಕರ್ನಾಟಕದಲ್ಲೂ ಕೂಡ ಯೋಗಿ ಮಾದರಿಯ ಆಡಳಿತ ತರೋದು ನನ್ನ ಗುರಿ ಅಂತ ಹೇಳಿದ್ರು. ಈ ದೇಶದಾಗ ಒಂದು ಕಡೆ ಮಸೂತಿನ ಕಲ್ಲು ಯಾರಾದ್ರೂ ಹೋಗಿದ್ರೆ ನಿಂದುಗಳು ಹಾಗಾದ್ರೆ ನಮ್ಮ ಜಗತ್ನಾಗ ಎಲ್ಲರೂ ಶಾಂತ ರೀತಿಯಿಂದ ಎಲ್ಲ ಕಲ್ಲು ಎಲ್ಲರವ್ರೆ, ಭಯೋತ್ಪಾದನೆ ಮಾಡೋರು ಅವ್ರೆ. ಈ ದೇಶದ ಅನ್ನ ತಿಂದು ಕಲ್ಲು ಪಾಕಿಸ್ತಾನ ಜೆಂಡ ಹಾಕ್ತಾರೆ. ಪಾಕಿಸ್ತಾನ ಜೆಂಡ ಹಾಕ್ತಾರಲ್ಲ, ಪೊಲೀಸರು ಅವರಿಗೆ ಹೊಡಿದಿಲ್ಲ.